ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಬಲಿ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಸೇನಾ ಪಡೆಗಳಿಂದ ನಿರಂತರ ದಾಳಿ ಆಗ್ತಿದೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಈಗ ಇರಾನ್ ಸೇನಾ ಮುಖ್ಯಸ್ಥ ಬಲಿಯಾಗಿದ್ದಾರೆ. ಅಮೀರ್ ಬಲಿಯಾಗಿರುವಂತದ್ದು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮಾಡ್ತಾನೆ ಇದೆ. ಇರಾನ್ ದೇಶದಿಂದಲೂ ಕೂಡ ಪ್ರತೀಕಾರ. ಏಕಕಾಲದಲ್ಲೇ 8 ದೇಶಗಳ ಮೇಲೆ ಏರ್ ಸ್ಟ್ರೈಕ್. ಸೌದಿ ಅರೇಬಿಯಾ, ಬಹ್ರೇನ್, ಅಬುದಾಬಿ, UAE, ಕತಾರ್ ದೇಶಗಳ ಮೇಲೂ ಈಗ ಶೇಕ್ ಆಗ್ತಿರುವಂತದ್ದು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಸೇನಾ ಪಡೆಗಳಿಂದ ನಿರಂತರವಾಗಿ ದಾಳಿ ಆಗ್ತಿದೆ. ಇರಾನ್ ದೇಶದಲ್ಲೂ ಕೂಡ ಪ್ರತೀಕಾರದ ಬೆಂಕಿ ಕಾಡ್ತಿದೆ. ಏಕಕಾಲಕ್ಕೆ 8 ದೇಶಗಳ ಮೇಲೆ ಏರ್ ಸ್ಟ್ರೈಕ್ ಆಗಿರುವಂತದ್ದು. ಸೌದಿ ಅರೇಬಿಯಾ, ಬಹ್ರೇನ್, ಅಬುದಾಬಿ, UAE, ಕತಾರ್ ದೇಶಗಳು ಶೇಕ್ ಆಗ್ತಿದ್ದಾವೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಉಂಟಾಗಿದೆ. ಇರಾನ್ ಕೂಡ ಈಗ ಪ್ರತೀಕಾರಕ್ಕೆ ಮುಂದಾಗಿದೆ. ಏಕಕಾಲದಲ್ಲೇ 8 ದೇಶಗಳ ಮೇಲೆ ಏರ್ ಸ್ಟ್ರೈಕ್. ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳು ಶೇಕ್ ಆಗ್ತಿದ್ದಾವೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಉಂಟಾಗಿದೆ. ಪಶ್ಚಿಮ ಏಷ್ಯಾ ದೇಶಗಳಲ್ಲಿ ಸಂಘರ್ಷ ಉಂಟಾಗಿರುವಂತದ್ದು. ಭಾರತಕ್ಕೆ ಏರ್ ಇಂಡಿಯಾ ವಿಮಾನ ವಾಪಸ್ ಆಗಿದೆ. ಏರ್ ಸ್ಟ್ರೈಕ್ ಆರಂಭವಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಈಗ ಇರಾನ್ ಮುಖ್ಯಸ್ಥ ಅಮೀರ್ ಬಲಿಯಾಗಿರುವಂಥದ್ದು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಸೇನಾ ಪಡೆಗಳಿಂದ ನಿರಂತರವಾಗಿ ದಾಳಿಯಾಗ್ತಿದೆ. ಇರಾನ್ ಕೂಡ ಸುಮ್ಮನಿಲ್ಲ. ಇರಾನ್ ದೇಶದಿಂದಲೂ ಪ್ರತೀಕಾರ ನಡೀತಿದೆ. ಇರಾನ್ ದೇಶವೂ ಕೂಡ ಪ್ರತೀಕಾರಕ್ಕೆ ಮುಂದಾಗಿರುವಂಥದ್ದು. ಏಕಕಾಲದಲ್ಲೇ 8 ದೇಶಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಸೌದಿ ಅರೇಬಿಯಾ, ಬಹ್ರೇನ್, ಅಬುದಾಬಿ, UAE, ಕತಾರ್ ದೇಶಗಳು ಶೇಕ್ ಆಗ್ತಿದ್ದಾವೆ. ಒಟ್ನಲ್ಲಿ ಏರ್ ಸ್ಟ್ರೈಕ್ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ವಿಮಾನದ ಹಾರಾಟ ಸಂಪೂರ್ಣವಾಗಿ ಅಲ್ಲಿ ಸ್ಥಗಿತಗೊಂಡಿರುವಂಥದ್ದು. ಜೊತೆಗೆ ಏರ್ ಇಂಡಿಯಾ ವಿಮಾನ ಕೂಡ ಭಾರತಕ್ಕೆ ವಾಪಸ್ ಆಗಿದೆ. ಭಾರತಕ್ಕೆ ಏರ್ ಇಂಡಿಯಾ ವಿಮಾನ ವಾಪಸ್ ಆಗಿರುವಂಥದ್ದು. ಇನ್ನು ಯುದ್ಧದ ಭೀತಿ ಏನಿದೆಯಲ್ಲ ಎರಡೂ ದೇಶಗಳಲ್ಲೂ ಹಬ್ಬಿದೆ. ಜೊತೆಗೆ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಈ ಒಂದು ಯುದ್ಧದಲ್ಲಿ ಅಂದರೆ ಅಮೆರಿಕ ಇಸ್ರೇಲ್ ಎರಡೂ ಸೇರಿ ಇರಾನ್ ಮೇಲೆ ದಾಳಿ ಮಾಡಿರುವಂಥದ್ದು. ಇರಾನ್ ಮುಖ್ಯಸ್ಥ ಸದ್ಯ ಬಲಿಯಾಗಿದ್ದಾರೆ. ಅಮೀರ್ ಬಲಿಯಾಗಿರುವಂಥದ್ದು. ಇರಾನ್ ಕೂಡ ಸುಮ್ಮನಿಲ್ಲ. ಪ್ರತಿ ದಾಳಿಗೆ ಮುಂದಾಗಿದೆ. ಏರ್ ಸ್ಟ್ರೈಕ್ ನಡೀತಿದೆ 3 ದೇಶಗಳಿಂದ. ಅಮೆರಿಕ ಇಸ್ರೇಲ್ಗೆ ಬೆಂಬಲವಾಗಿ ಅಮೆರಿಕ ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಕೂಡ ಸುಮ್ಮನಿರದೆ ಈಗ ಇರಾನ್ ಏರ್ ಸ್ಟ್ರೈಕ್ ಮಾಡ್ತಿರುವಂಥದ್ದು. 8 ದೇಶಗಳ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಏಕಕಾಲದಲ್ಲೇ ಇರಾನ್ ದೇಶದಿಂದಲೂ ಕೂಡ ಪ್ರತೀಕಾರ ಶುರುವಾಗಿದೆ. بگو ترسیدیم بریم.